ಸ್ನೇಹಿತರೆ ನಮಸ್ಕಾರ. ನೀವು ಸಿಟಿಯ ಆ ಉಸಿರುಗಟ್ಟಿಸೋ ಟ್ರಾಫಿಕ್, ಧೂಳು ಮತ್ತು ಸದಾ ಕೇಳಿಸೋ ಹಾರ್ನ್ ಸೌಂಡ್ನಿಂದ ಬ್ರೇಕ್ ತಗೋಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನೀವು ಮಾಗಡಿ ರಸ್ತೆಯಲ್ಲಿರೋ ನಮ್ಮ ತಾವರೆಕೆರೆ ಕಡೆ ಒಂದು ರೌಂಡ್ ಹಾಕಲೇಬೇಕು. ಒಂದ್ ಕಾಲದಲ್ಲಿ ಇದು ಬೆಂಗಳೂರಿನಿಂದ ಎಲ್ಲೋ ದೂರ ಇರೋ ಹಳ್ಳಿ ಅನ್ಕೊಳ್ತಿದ್ರು. ಆದ್ರೆ ಇವತ್ತು ಸೀನ್ ಪೂರ್ತಿ ಚೇಂಜ್ ಆಗಿದೆ. ಇದು ಬೆಂಗಳೂರಿನ ಪಶ್ಚಿಮ ದಿಕ್ಕಿನ ಅತ್ಯಂತ ವೇಗವಾಗಿ ಬೆಳೀತಿರೋ ಸ್ಮಾರ್ಟ್ ಉಪನಗರ. ಇಲ್ಲಿನ ವಿಶಾಲವಾದ ರಸ್ತೆಗಳು, ಸಾಲಾಗಿ ನಿಂತಿರೋ ತೆಂಗಿನ ಮರಗಳು ಮತ್ತು ಇನ್ನೂ ಉಳಿದಿರೋ ಆ ಹಳ್ಳಿಯ ಶುದ್ಧ ಗಾಳಿ ನಿಮ್ಮ ಮನಸ್ಸಿಗೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡೋದು ಗ್ಯಾರಂಟಿ. ಇದು ಬೆಂಗಳೂರಿನ ಒಳಗೆ ಇದ್ರೂ ಸಿಟಿಯ ಗದ್ದಲವಿಲ್ಲದ ಒಂದು ಸುಂದರ ಲೋಕ. ಹೆಸರಿನ ಹಿಂದೆ ಅಡಗಿರೋ ಆ ತಾವರೆ ಹೂವಿನ ಮ್ಯಾಜಿಕ್. ತಾವರೆಕೆರೆ ಅನ್ನೋ ಹೆಸರು ಎಷ್ಟು ಚಂದ ಅಲ್ವಾ? ಹೆಸರೇ ಸೂಚಿಸೋ ಹಾಗೆ ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಇದ್ದ ಕೆರೆಯಲ್ಲಿ ತಾವರೆ ಹೂವುಗಳು ರಾಶಿಯಾಗಿ ಅರಳಿ ನಿಲ್ತಿದ್ವಂತೆ. ಅದಕ್ಕೆ ಈ ಪ್ರದೇಶಕ್ಕೆ ಅಷ್ಟು ಸುಂದರವಾದ ಹೆಸರು ಬಂತು. ಕೆಂಪೇಗೌಡರ ಕಾಲದಲ್ಲಿ ಮಾಗಡಿ ಮತ್ತು ಬೆಂಗಳೂರನ್ನ ಬೆಸೆಯುವ ಪ್ರಮುಖ ವ್ಯಾಪಾರ ಮಾರ್ಗ ಇದಾಗಿತ್ತು. ಇವತ್ತು ಕಾಂಕ್ರೀಟ್ ಬಿಲ್ಡಿಂಗ್ಗಳು ಹೆಚ್ಚಾಗಿದ್ರು ಇಲ್ಲಿನ ಜನ ಇಂದಿಗೂ ಆ ಹಸಿರನ ಮತ್ತು ನೈಸರ್ಗಿಕ ಸೊಬಗನ್ನ ಪ್ರೀತಿಯಿಂದ ಉಳಿಸಿಕೊಂಡಿದ್ದಾರೆ. ನೀವು ಇಲ್ಲಿನ ಒಳ ರಸ್ತೆಗಳಲ್ಲಿ ಸಾಕ್ತಿದ್ರೆ ಹಸಿರು ತೋಟಗಳು ಮತ್ತು ಹಳೆಯ ಕಾಲದ ರೈತಾಪಿ ವರ್ಗದ ಶ್ರಮದ ಕಥೆಗಳು ನಿಮಗೆ ಇಂದಿಗೂ ಕಾಣಸಿಗ್ತವೆ. ಇದು ಇತಿಹಾಸ ಮತ್ತು ಆಧುನಿಕತೆ ಕೈಕುಲುಕ್ತಿರುವ ಜಾಗ. ವೀಕೆಂಡ್ ರೈಡರ್ಸ್ ಮತ್ತು ಪ್ರಕೃತಿ ಪ್ರಿಯರ ಫೇವರೇಟ್ ಜಂಕ್ಷನ್. ತಾವರೆಕೆರೆಯ ಅತಿ ದೊಡ್ಡ ಪವರ್ ಅಂದ್ರೆ ಅದು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಇದು ಎಂಟ್ರಿ ಪಾಯಿಂಟ್ ಇದ್ದ ಹಾಗೆ. ಇಲ್ಲಿಂದ ಒಂದು ಲಾಂಗ್ ಡ್ರೈವ್ ಹೋದ್ರೆ ಸಾಕು, ಏಷ್ಯಾದಲ್ಲೇ 2ನೇ ಅತಿ ದೊಡ್ಡದಾದ ದೊಡ್ಡ ಆಲದ ಮರ ಸಿಗುತ್ತೆ. ಅದನ್ನ ದಾಟಿ ಹೋದ್ರೆ ಸಾಹಸಿಗರ ನೆಚ್ಚಿನ ಸಾವಂದುರ್ಗ ಬೆಟ್ಟ ಮತ್ತು ಮಂಚನಬೆಲೆ ಜಲಾಶಯ ಸ್ವಾಗತಿಸುತ್ತೆ. ಬೈಕ್ ರೈಡರ್ಸ್ ಮತ್ತು ಫೋಟೋಗ್ರಫಿ ಕ್ರೇಜ್ ಇರೋರಿಗೆ ತಾವರೆಕೆರೆ ದಾಟೋ ಮುಂಚೆ ಸಿಗೋ ಆ ಗ್ರೀನರಿ ನೋಡೋದೇ ಒಂದು ಖುಷಿ. ಸಿಟಿ ಲೈಫ್ನ ಯಾಂತ್ರಿಕತೆಗೆ ಸ್ವಲ್ಪ ಬ್ರೇಕ್ ಹಾಕಿ ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯಲು ಬಯಸೋರಿಗೆ ತಾವರೆಕೆರೆ ಒಂದು ಅತ್ಯುತ್ತಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ. ಇಲ್ಲಿನ ಪರಿಸರ ನಿಮ್ಮ ವೀಕೆಂಡ್ಗೆ ಹೊಸ ಕಳೆ ನೀಡುತ್ತೆ. ನೈಸ್ ರೋಡ್ ಮತ್ತು ಹೆದ್ದಾರಿಯ ಕನೆಕ್ಟಿವಿಟಿ ಪವರ್. ಸಂಚಾರ ವ್ಯವಸ್ಥೆಯ ವಿಚಾರಕ್ಕೆ ಬಂದ್ರೆ ತಾವರೆಕೆರೆ ಇವತ್ತು ಮೋಸ್ಟ್ ವಾಂಟೆಡ್ ಏರಿಯಾ ಆಗಲು ಕಾರಣ ಇಲ್ಲಿನ ನೈಸ್ ರೋಡ್ ಸಂಪರ್ಕ. ಮಾಗಡಿ ರೋಡ್ ಎಕ್ಸಿಟ್ ಮೂಲಕ ನೀವು ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಬನ್ನೇರು ಘಟ್ಟಕ್ಕೆ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹಾರ್ತಾ ಹೋಗಬಹುದು. 2026ರ ಈ ಹೊತ್ತಿನಲ್ಲಿ ಮಾಗಡಿ ರಸ್ತೆಯು 4 ಪಥಗಳ ಸುಂದರ ಹೆದ್ದಾರಿಯಾಗಿ ಮಾರ್ಪಟ್ಟಿದ್ದು, ಮೆಜೆಸ್ಟಿಕ್ ಅಥವಾ ವಿಜಯನಗರದಿಂದ ಇಲ್ಲಿಗೆ ಬರೋದು ಈಗ ಕೇವಲ ನಿಮಿಷಗಳ ಕೆಲಸ. ಮೆಟ್ರೋ ವಿಸ್ತರಣೆಯ ಪ್ರಭಾವ ಮತ್ತು ಸ್ಮಾರ್ಟ್ ಸಿಟಿ ರಸ್ತೆಗಳು ಇಲ್ಲಿನ ಜನರ ಜೀವನ ಶೈಲಿಯನ್ನ ಮತ್ತಷ್ಟು ಹೈಟೆಕ್ ಮಾಡಿದೆ. ಕನೆಕ್ಟಿವಿಟಿ ವಿಚಾರದಲ್ಲಿ ತಾವರೆಕೆರೆ ಈಗ ಪಶ್ಚಿಮ ಬೆಂಗಳೂರಿನ ಕಿಂಗ್ ಅಂತಾನೆ ಹೇಳಬಹುದು. ಬಾಯಿ ಚಪ್ಪರಿಸುವ ನಾಟಿ ರುಚಿಯ ಆಹಾರದ ಘಮ. ಮಾಗಡಿ ರೋಡ್ ರೈಡ್ ಹೋದಾಗ ನೀವು ತಾವರೆಕೆರೆ ಸುತ್ತಮುತ್ತ ಇರೋ ನಾಟಿ ಸ್ಟೈಲ್ ಹೋಟೆಲ್ಗಳಲ್ಲಿ ಊಟ ಮಾಡಿಲ್ಲ ಅಂದ್ರೆ ನಿಮ್ ದಿನವೇ ವೇಸ್ಟ್. ಇಲ್ಲಿನ ಮುದ್ದೆ, ನಾಟಿ ಕೋಳಿ ಸಾರು ಮತ್ತು ಘಮಘಮಿಸುವ ಖಾರವಾದ ಬಿರಿಯಾನಿ ರುಚಿಗೆ ಬೆಂಕಿಯಾಗಿರುತ್ತೆ. ಕೇವಲ ಮಾಂಸಾಹಾರ ಮಾತ್ರ ಅಲ್ಲ, ಬೆಳಗ್ಗೆ ಹೊತ್ತು ಸಿಗುವ ಬಿಸಿ ಬಿಸಿ ತಟ್ಟೆ ಇಡ್ಲಿ ಮತ್ತು ಗಟ್ಟಿ ಚಟ್ನಿ ತಿನ್ನೋದಕ್ಕೆ ಸಿಟಿಯಿಂದ ಜನ ಇಲ್ಲಿಗೆ ಬರ್ತಾರೆ. ರಸ್ತೆ ಬದಿಯಲ್ಲಿ ಸಿಗೋ ತಾಜಾ ಎಳನೀರು ಮತ್ತು ಹಣ್ಣುಗಳು ನಿಮ್ಮ ರೈಡ್ಗೆ ಮತ್ತಷ್ಟು ಮಜಾ ಕೊಡುತ್ತೆ. ಹಳೆಯ ರುಚಿ ಮತ್ತು ನಗರದ ವೈವಿಧ್ಯತೆ ಎರಡನ್ನೂ ಇಲ್ಲಿ ಸವಿಬಹುದು. ಹೂಡಿಕೆದಾರರ ಸ್ವರ್ಗ ಮತ್ತು ಭವಿಷ್ಯದ ವಸತಿ ಕೇಂದ್ರ. ಇನ್ನು ರಿಯಲ್ ಎಸ್ಟೇಟ್ ಮತ್ತು ಹೂಡಿಕೆಯ ವಿಷಯಕ್ಕೆ ಬಂದ್ರೆ ತಾವರೆಕೆರೆ ಇಂದು ಒಂದು ಚಿನ್ನದ ಗಣಿಯಂತೆ ಕಾಣ್ತಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಈ ಪ್ರದೇಶದ ಹತ್ತಿರವೇ ಇರೋದ್ರಿಂದ ಇಲ್ಲಿ ನಿವೇಶನ ಅಥವಾ ಮನೆ ಹೊಂದೋದು ಪ್ರತಿಯೊಬ್ಬರ ಕನಸಾಗಿದೆ. ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳು, ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಹಾಸ್ಪಿಟಲ್ಗಳು ಇಲ್ಲಿಗೆ ಬರ್ತಿರೋದ್ರಿಂದ ಇದೊಂದು ಸ್ವಾವಲಂಬಿ ಉಪನಗರವಾಗಿ ಬೆಳೆದಿದೆ. ಹಸಿರಿನ ನಡುವೆ ಶಾಂತಿಯುತವಾಗಿ ಮನೆ ಕಟ್ಟಿ ಸೆಟಲ್ ಆಗಬೇಕು ಅನ್ನೋರಿಗೆ ಇದು ಮೊದಲ ಆಯ್ಕೆ. ಇವತ್ತು ಮಾಡುವ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡೋದು ಗ್ಯಾರಂಟಿ. ಇದು ಕೇವಲ ಏರಿಯಾ ಅಲ್ಲ, ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಲಿದೆ. ನಮ್ಮ ತಾವರೆಕೆರೆ ಅಂದ್ರೆ ಅದು ಪ್ರಕೃತಿಯ ಶಾಂತತೆ ಮತ್ತು ನಗರದ ವೇಗದ ನಡುವೆ ಪರ್ಫೆಕ್ಟ್ ಬ್ಯಾಲೆನ್ಸ್. ಇಲ್ಲಿ ಹಳ್ಳಿಯ ಸರಳತೆ ಇದೆ, ನೈಸ್ ರೋಡ್ನ ಹೈಟೆಕ್ ವೇಗ ಇದೆ ಮತ್ತು ನಾಲಿಗೆಯಲ್ಲಿ ಸದಾ ಉಳಿಯುವ ನಾಟಿ ರುಚಿಯ ಮ್ಯಾಜಿಕ್ ಇದೆ. ನೀವು ಬೆಂಗಳೂರಿನಲ್ಲೇ ಇದ್ಕೊಂಡು ಸ್ವಲ್ಪ ಡಿಫರೆಂಟ್ ಆದ ವೈಬ್ ಅನುಭವಿಸಬೇಕು ಅಥವಾ ನೆಮ್ಮದಿಯಾಗಿ ಮನೆ ಕಟ್ಟಿ ಸೆಟಲ್ ಆಗಬೇಕು ಅನ್ಕೊಂಡಿದ್ರೆ ತಾವರೆಕೆರೆಗಿಂತ ಬೆಸ್ಟ್ ಆಪ್ಷನ್ ಮಾಗಡಿ ರಸ್ತೆಯಲ್ಲಿ ಇನ್ನೊಂದಿಲ್ಲ. ಈ ವೀಕೆಂಡ್ ಫ್ರೆಂಡ್ಸ್ ಜೊತೆ ಒಂದು ರೈಡ್ ಹೋಗಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿಂದು ರಿಲ್ಯಾಕ್ಸ್ ಆಗಿ ಬನ್ನಿ. ನಿಮ್ಮ ಮನಸ್ಸಿಗೆ ಖಂಡಿತ ಹೊಸ ಚೈತನ್ಯ ಸಿಗುತ್ತೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ತಾವರೆಕೆರೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.